ನೆನ್ಪಿಟ್ಕೊಡ್ರಿ, ಮನೆಯಿಂದ ನೀವು ಹೊಂಟ್ರಿ ಅಂದ್ರೆ ಮನೆಗಿನ ಹೇಗೆ ಕಳಿಸ್ತಾರ, ಹುಷಾರಾಗಿ ಹೋಗ್ಬಾ ಅಂತ ಗೊತ್ತಾಯ್ತಾ? ಓಕೆ, ಇಟ್ ಈಸ್ ಓನ್ಲಿ ನಾಟ್ ಕನ್ಸರ್ನ್ ವಿತ್ ಡ್ರೈವಿಂಗ್. ಕೇಳಿರ್ಲಿ, ಮನುಷ್ಯನಿಗೆ ಎಷ್ಟು ಚಪಲಗಳು ಅದಾವಲ್ಲ ಅವು ಎಲ್ಲ ರೀತಿಯಿಂದನೂ ಹುಷಾರ ಹೋಗ್ಬಾ ಅಂತ ಹೇಳೋದು ನಮ್ಮ ಜನರಿಗೆ. ಏನು, ಯಾರ್ದೋ ಒಂದು ಕೆಟ್ಟ ಕಣ್ಣುಗಳು ಅವ್ರ ಮೇಲೆ ಬೀಳಬಾರ್ದು ಏನ್ರಿ. ಮತ್ತೆ ಕೈ ಕಾಲ ಮೇಲೆ ದಾರ ಕಟ್ಕೊಂಡು ಅದು ಕಟ್ಕೊಂಡು ಎದಕ್ಕೆ ಡೇಟಾಕ್ ಹೋಗ್ತಾರೆ, ಓದಕ್ಕೆ ಹೋಗ್ತಾರೆ ದೇವ್ರಿಗೆ ಅಂತ ಎಲ್ಲರೂ ಅಂತಂದ್ರೆ ಯಾವುದೇ ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಬಂದಿರ್ತಾವು ಅಥವಾ ಅಂತ ಬೀಳ್ತಿರ್ತಾವೆ. ಆಮೇಲೆ ರೋಡ್ ಒಳಗೆ ಏನಾದರೂ ಅವಘಡಗಳು ಆಗ್ತಿರ್ತಾವೆ. ಆಮೇಲೆ ನಿಂದು ಕಣ್ಣುಗಳು ನೀನು ಹುಷಾರಾಗಿ ಹೋಗ, ಇನ್ನೊಬ್ಬರ ಸುದ್ದಿ ಯಾವ್ದು ಮಾಡ್ಬೇಡಪ್ಪ. ನೆದರ್ ಚುಕ್ಕಿ ಅದು, ನೆದರ್ ಚುಕ್ಕಿ ಅಂತ ಹೇಳ್ತೇವಿಲ್ಲ, ಮಕ್ಕಳಿಗೆ ಕಟ್ತೇವಿಲ್ಲ, ನೆದರ್ ಚುಕ್ಕಿ. ಆ ನೆದರ್ ಮನುಷ್ಯನ ಮ್ಯಾಗ ಚಂದದಿ ಇಲ್ಲಪ್ಪ ಅಂತ ಅವ್ನ ಮುಖದ ಬರ್ಬೋದು, ಇದ್ಯಾಕೆ ದಾರ ಕಟ್ಕೊಂಡಿ ಅಂತ ಅಂದ್ರೆ ಹೋಗ್ಬಿಡ್ತು ಅಂತ. ಏನು ಇದೆ ಆ್ಯಕ್ಚುಲಿ ಫ್ಯಾಕ್ಟು ಅಂತ ಹೇಳಕೊಂತಾರೆ. ಅದನ್ನ ತಿಳ್ಕೊಳ್ರಿ. ಅವಾಗ ಅಂದ್ರೆ ಹೊರಗೆ ಹೋಗ್ಬಾ ಅಂದಾಗ ಇಷ್ಟೆಲ್ಲದು ಒಂದು ಆಧ್ಯಾತ್ಮಿಕತೆ ಅದ್ರೊಳಗೆ ಇರ್ತೈತಿ. ಚಪಲ ಯಾವ್ದ್ರ ಚಂದ ಕಂತ ಬೆನ್ನ ಹತ್ಬೇಡ, ಇನ್ನೊಂದು ಓದಿ ಹಾಳಾದಿರಿ, ಹುಷಾರು ನೆನ್ಪಿಟ್ಕೊಡ್ರಿ. ಹುಷಾರು ಅಂತ ಅನ್ನೋದು ರೀಸನ್ ಹಿಂಗೆ ಅಂತ ಇಷ್ಟಪ್ಪ ಇದು ಯಾರಿಗೆ ಅದನ್ನ ಹೇಳೋದು ನಾನು. ಆ ಟೈಮ್ ಒಳಗೆ ಅದೊಂದು ಬೇರೆಪ್ಪ, ದೇವರು ಕೊಟ್ಬಿಡ್ತಾನೆ. ಅವಶ್ಯ ಐತಿ ಆಂಬ್ಯುಲೆನ್ಸಿಗೆ ಯಾಕೆ ಕೊಟ್ಟರು ಅವಕಾಶ? ಒಬ್ಬರ ಜೀವ ಬದುಕಿಸ್ತಿದ್ಯಾ ಮಗನ, ಹೋಗಿ ಮಗನ ಅಂತಂದು ಅವಕಾಶ ಕೊಡ್ತೀವಿ. ಒನ್ ವೇದೊಳಗೆ ಯಾಕೆ ಎಂಟ್ರಿ ಮಾಡ್ತೀವಿ ರೀ ಆಂಬ್ಯುಲೆನ್ಸು? ಅವಕಾಶ, ಒಬ್ಬ ಜೀವ ಬದುಕಿಸ್ತೀವಿ, ಹೋಗಿ ತೊಗೊಂಡೋಗಿ ಎಲ್ಲರೂ ತೊಗೊಂಡೋಗು. ಹಂಗೆ ಬೇಕು ಎಲ್ಲರಿಗೂ ಅಂದರೆ ಆಗುತ್ತಾ? ಎಲ್ಲ ಟೈಮ್ನ ಹಿಂಗೆ ಹೊಡಿತೀನಿ ಅಂತಂದ್ರೆ ಆಗುತ್ತಾ? ಗೊತ್ತಿಲ್ಲ. ಇದನ್ನು ಮನದಟ್ಟು ಮಾಡಬೇಕಾಗಿತ್ತು. ನಾನು ಅದಕ್ಕೆ ಆ ವಿಷಯ ಮುಗಿಸಿದ್ದೆ.